ಬಾಗಲಕೋಟೆ ಜಿಲ್ಲೆ ಅಂಜುಮನ್ ಇಸ್ಲಾಂ ಕಮಿಟಿ ಹುನಗುಂದ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 5, 2025 ರಂದು ಮುಂಜಾನೆ 10 ಗಂಟೆಗೆ ಹುನಗುಂದ ಪಟ್ಟಣದಲ್ಲಿ ಜಶ್ನೆ ಈದ್ ಮಿಲಾದ್ ನಬಿ ಹಬ್ಬವನ್ನು ಇಸ್ಲಾಂ ಧರ್ಮದ ಪ್ರಯೋಗಶೀಲತೆಯ ಪ್ರವರ್ತಕರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೇ ಜನ್ಮದಿನೋತ್ಸವದ ಆಚರಣೆ ನಿಮಿತ್ತ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಪರ್ವೇಜ್ ಖಾಜಿರ ಮುಂದಾಳತ್ವದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರ ಉಪಸ್ಥಿತಿಯಲ್ಲಿ ಅಂಜುಮನ್ ಶಾದಿಮಹಲ್ನಿಂದ ಮೆರವಣಿಗೆ ಕೈಗೊಂಡು ಪ್ರವಾದಿಗಳ ಮತ್ತು ಅಲ್ಲಾಹನಾಮ ಸ್ಮರಣೆ ಹಾಗೂ ಧಾರ್ಮಿಕ ಘೋಷಣೆ ಮೊಳಗಿಸುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂಭ್ರಮ ಸಡಗರದ ಜನ್ಮದಿನೋತ್ಸವದ ಹಬ್ಬವು ಬೃಹತ್ ಮೆರವಣಿಗೆಯೊಂದಿಗೆ ಜರುಗಿತು. ಈ ಪ್ರವಾದಿಯರ ಜನ್ಮದಿನೋತ್ಸವದ ವೈಶಿಷ್ಟ್ಯತೆಯೆಂದರೆ ಅರಬ್ ದೇಶದ ಮಕ್ಕಾ ಪಟ್ಟಣದಲ್ಲಿ ಗೌರವಾನ್ವಿತ ಕುರೇಶ್ ವಂಶಸ್ಥ ದಂಪತಿಗಳಾದ ಅಬ್ದುಲ್ಲಾ ಮತ್ತು ಅಮೀನಾರ ದಂಪತಿಗಳ ಮಗನಾಗಿ ದಿನಾಂಕ ಏಪ್ರಿಲ್ 22, 571ರಲ್ಲಿ ಜನಿಸಿದ ಅವರು ಬಾಲ್ಯದಲ್ಲಿಯೇ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗುತ್ತಾರೆ. ನಂತರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಸಾಕಾರಮೂರ್ತಿಯಾಗಿದ್ದಿವರು ಅಬುತಾಲಿಬೆಂಬುರ ಪೋಷಣೆಯಲ್ಲಿ ಬೆಳೆದು ಯೌವನಾವಸ್ಥೆಗೆ ಕಾಲಿರಿಸುತ್ತಾರೆ. ನಂತರ ಅವರ ಕೌಟುಂಬಿಕ ಜೀವನವು ಕಡುಕಷ್ಟದಲ್ಲಿದ್ದರೂ ಸಹ ಅದನ್ನು ಮೆಟ್ಟಿ ನಿಂತು ಸಫಲರಾಗುತ್ತಾರೆ. ನಂತರ ಅವರು ದಯಾಮಯಿಯಾದ ಅಲ್ಲಾಹನು ಈ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವ ಪ್ರವಾದಿತ್ವವನ್ನು ಪಡೆಯುತ್ತಾರೆ. ತದನಂತರ ಜಗತ್ತಿನಲ್ಲಿ ಮಾನವ ಜನಾಂಗದ ಆರಂಭವು ಪ್ರವಾದಿಯರ ಮೂಲಕವಾಯಿತೆಂದು ಪವಿತ್ರ ಕುರಾನ ತಿಳಿಸುತ್ತದೆ. ಅದನ್ನೇ ಅವರು ಜನರಿಗೆ ತಲುಪಿಸುವ ಕಾಯಕ ಮಾಡಿಕೊಂಡರು. ನಂತರ ಅರಬ್ ದೇಶದ ಜನತೆಯ ಕೆಟ್ಟ ಸಂಪ್ರದಾಯ, ಸ್ವಾರ್ಥನೀತಿ, ಅತ್ಯಾಚಾರಗಳನ್ನು ಕಂಡು ಮಮ್ಮಲಮರಗಿದವರು ಹಿರ ಎಂಬ ಗುಹೆಯಲ್ಲಿ ಜ್ಞಾನದಲ್ಲಿ ತಲ್ಲೀನರಾಗುತ್ತಾರೆ. ಆಗ ಜಿಬ್ರೀಲರೆಂಬ ದೇವದೂತನಿಂದ ದೇವವಾಣಿಯೊಂದು ಆವರ್ತೀನಗೊಳ್ಳುತ್ತಾ ಪ್ರಾರಂಭಗೊಂಡು 23 ವರ್ಷಗಳ ಕಾಲ ಸಂಗ್ರಹವಾಗಿದ್ದೇ ಕುರಾನ್ ಗ್ರಂಥವಾಗಿದೆ. ಇದು ಕೇವಲ ಮುಸ್ಲಿಂ ಜನಾಂಗಕ್ಕೆ ಸೀಮಿತಗೊಳ್ಳದೆ ಇಡೀ ಮಾನವ ಕುಲಕ್ಕೆ ದಿವ್ಯ ಸಂಜೀವಿನೆಂದು ಮನ್ನಣೆ ಪಡೆದಿದೆ. ಹಾಗಾಗಿ ಈ ಪ್ರವಾದಿಯವರ ದಿವ್ಯ ಸಂದೇಶಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಹಿಂದೂ ಮುಸ್ಲಿಂ ಸೇರಿ ಸರ್ವ ಸಮಾಜ ಬಾಂಧವರಲ್ಲಿ ಭಾವೈಕ್ಯತೆ ಬೆಳೆಸುವ ದೆಸೆಯಲ್ಲಿ ಜಿಲ್ಲಾ ವಕ್ಫ ಬೋರ್ಡಿನ ಸಲಹಾ ಸಮಿತಿ ಅಧ್ಯಕ್ಷರಾದ ಮಹಿಬೂಬ ಸಾಬ ಸರ್ಕಾವಸ್ ಮತ್ತು ರಾಜ್ಯ ಮುಸ್ಲಿಂ ಕಮ್ಯುನಿಟಿಯ ಸಂಚಾಲಕರಾದ ಜಬ್ಬಾರ ಕಲಬುರ್ಗಿರಿಂದ ಪಟ್ಟಣದ ವೇಮುವೃತ್ತದಲ್ಲಿರುವ ಶ್ರೀವಿಜಯ ಮಹಾಂತೇಶ ಮಹಾಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಅನ್ನ ಪ್ರಸಾದ ಸೇವೆಯ ಕಾರ್ಯಕ್ರಮದ ಉದ್ಘಾಟನೆಯು ಶ್ರೀಯಮರೇಶ್ವರ ದೇವರು ಗಚ್ಚಿನ ಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಪಟಾಕಿ ಸಿಡಿತದಬ್ಬರ ಹಾಗೂ ಭರ್ಜೇರಿ ಪುಷ್ಪವೃಷ್ಟಿಯ ಸ್ವಾಗತದೊಂದಿಗೆ ಜರುಗಿತು. ನಂತರ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಸುದ್ದಿಗಾರರೊಂದಿಗೆ ಮಾತನಾಡಿ ಜಗತ್ತಿಗೆ ಪ್ರವಾದಿಯರು ನೀಡಿದ ಶಾಂತಿಗುಣವಾಗಿ ಹಾಗೂ ಭಾರತದ ಸಂವಿಧಾನದ ತತ್ವಸಿದ್ಧಾಂತಗಳನ್ನು ಒಪ್ಪಿ ಸಮಾಜಗಳ ಮಧ್ಯೆ ವಿಷ್ಬಿತ್ತುವ ಮತಾಂಧಿಗಳ ಕುತಂತ್ರಕ್ಕೆ ಬಲಿಪಶುವಾಗದೆ ಪ್ರತಿಯೊಂದು ಜಾತಿ ಧರ್ಮಜನಾಂಗದೊಂದಿಗೆ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ನಾವೆಲ್ಲೊಂದೇ ತಾಯಿಯ ಮಕ್ಕಳಂತೆ ಜೀವಿಸೋಣೆಂದು ಕಿವಿಮಾತು ಹೇಳಿದರು. ನಂತರ ನಾಡಿನ ಮತ್ತು ದೇಶದ ಸಮಸ್ತ ದೇಶವಾಸಿಗಳಿಗೆ ಪ್ರವಾದಿಯವರ ಜನ್ಮದಿನಾಚರಣೆಯ ಶುಭಾಶಯಗಳು ಕೋರಿದರು. ಈ ಒಂದು ಹಬ್ಬದ ಮೆರವಣಿಗೆಯಲ್ಲಿ ಹುನಗುಂದ ಪಟ್ಟಣದ ಮುಸ್ಲಿಂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಹಾಗೂ ಈ ಮೆರವಣಿಗೆಯು ಶಾಂತಯುತವಾಗಿ ಜರಗಲು ಹುನಗುಂದ ತಾಲೂಕಾ ಉಪವಿಭಾಗದ ಡಿವೈಎಸ್ಪಿಗಳಾದ ವಿಶ್ವನಾಥ ಕುಲಕರ್ಣಿರ ನಿರ್ದೇಶನದಲ್ಲಿ ಹಾಗೂ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸಿಬಿಚಿ ಕೋಡಿಕರರ ಮಾರ್ಗದರ್ಶನದಲ್ಲಿ ಹಾಗೂ ಪಿಎಸ್ಐ ಸಿದ್ಧಾರೂಢ ಆಲದಕಟ್ಟಿರುಪಸ್ಥಿತಿಯಲ್ಲಿ ಸಿವಿಲ್ ಪೊಲೀಸ್, ಸಶಸ್ತ್ರ ಮೀಸಲು ಪಡೆ ಮತ್ತು ಗೃಹರಕ್ಷದಳದ ಸಿಬ್ಬಂದಿಗಳಿಂದ ಕಲ್ಪಿಸಿದ ಬಿಗಿ ಭದ್ರತೆಯಲ್ಲಿ ಶಾಂತಯುತವಾಗಿ ಜರುಗಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಅಬ್ಬಾ ರಾಮನಗೌಡ ಕೆಸರು ಮೇಲೆ ಸರ್ ಒಂದು ಸೆಕೆಂಡ್ ಈಗ ಒಂದ್ ಫೋಟೋ ಹಾರ ಹಾಕಿ ಒಂದ್ ಫೋಟೋ ಬರ್ಬೇಕು ಸರ್ ಈ ಕಡೆ ನೋಡ್ರಿ ಸ್ವಲ್ಪ ಅಗಲ ಸರ್ ನೀವು ಅತ್ಯಂತ ಶ್ರೇಷ್ಠ ಮಹಾನ್ ಭಾರತವಾದಿ ಪ್ರವಾದಿಗಳಾದಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಈ ಒಂದು ಜಯಂತ್ಯೋತ್ಸವ ಇವತ್ತು ಇಡೀ ಪ್ರಪಂಚಕ್ಕೆ ವಿಶೇಷವಾಗಿ ಭಾರತ ದೇಶ ಇವತ್ತು ಅತ್ಯಂತ ಸಂಭ್ರಮ ಮತ್ತು ಸಂತೋಷದ ಒಂದು ದಿನವನ್ನು ನಾವೆಲ್ಲರೂ ಭಾರತೀಯರಾಗಿ ಯಾವುದೇ ಧರ್ಮ ಭೇದವನ್ನು ನಾವೆಲ್ಲರೂ ಒಂದು ಅನ್ನೋದನ್ನು
ತೋರಿಸಿಕೊಳ್ಳೋದ್ರ ಜೊತೆಗೆ 15ನೇ ವರ್ಷದ ಈ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜಯಂತಿ ಉತ್ಸವವನ್ನು ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಜೊತೆಗೆ ನಾಡಿನ ಸಮಸ್ತ ಜನತೆ, ಸಮಸ್ತ ಭಾರತೀಯರಿಗೆ ನಾನು ಈ ಜಯಂತಿ ಉತ್ಸವದ ಶುಭಾಶಯಗಳನ್ನು ನಾನು ಒಂದು ಬಗ್ಗೆ ಇವತ್ತು 15 ವರ್ಷಗಳಿಂದ ಅಚಲವಾದ ಒಂದು ವಿಶ್ವಾಸವನ್ನು ನಂಬಿಕೆಯಲ್ಲಿ ಇಟ್ಟು ಏನು ಇವತ್ತು ಮುಸ್ಲಿಂ ಜನಾಂಗ ಇವತ್ತು ಅವರ ಧರ್ಮ ಗುರುಗಳು ಎಂದು ಪಾಲನೆ ಮಾಡಿ ಅವರ ತತ್ವ ಆದರ್ಶಗಳನ್ನು ಇವತ್ತೇನು ಈ ನಾಡಿಗೆ ಸಂದೇಶವನ್ನು ಕೊಡೋದ್ರ ಜೊತೆಗೆ ನಾವು ನಡೆದು ತೋರಿಸ್ತಾ ಇದ್ದಾರೆ. ಇದು ಅತ್ಯಂತ ಬಹಳ ಹೆಮ್ಮೆಯ ವಿಷಯ. ಅದರಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ನಾವೆಲ್ಲರೂ ಕೂಡ ಈ ಒಂದು ಪ್ರವಾದಿಗಳ ಒಂದು ಮಾರ್ಗದರ್ಶನ, ಯಾಕಂದರೆ ಮನುಕುಲವನ್ನು ಉದ್ಧಾರ ಮಾಡುವಂಥ ಮಾರ್ಗದರ್ಶನವನ್ನು, ಮಾನವೀಯತೆಯನ್ನು ಕಲಿಸಿದಂಥ ಈ ಒಂದು ಸಂದೇಶವನ್ನು ಕೊಟ್ಟಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಈ ಒಂದು ಅವರ ಆಚಾರ ವಿಚಾರಗಳನ್ನ, ತತ್ವ ಆದರ್ಶಗಳನ್ನು ನಾವು ತಿಳ್ಕೊಂಡು ಮಾನವರಾಗಿ ನಡೆಯುವಂಥದ್ದನ್ನು ಕಲಿಸಿದ್ದಾರೆ. ಅದನ್ನು ನಾವು ಕಲಿತು ನಡೆಯುವಂಥವರಾಗಬೇಕು. ಇವತ್ತು ಭೇದ ಭಾವ ಇದು ಕೇವಲ ಕ್ಷಣಕ್ಕೆ, ಆ ಕ್ಷಣದ ಸುಖವನ್ನು ಬಿಟ್ಟು ಇವತ್ತು ಶಾಶ್ವತ ಸುಖವನ್ನು ಕೊಟ್ಟಿರುವಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದಲ್ಲಿ ನಾವೆಲ್ಲ ನಡೆದರೆ ಯಾವುದೇ ಪ್ರವಾದಿಗಳ ಬಗ್ಗೆ ಕೂಡ ಯಾವುದೇ ಸಂದೇಹ ಬರುವಂಥದ್ದು ಸಾಧ್ಯ ಇಲ್ಲ. ಈ ಸಂದೇಹಗಳನ್ನು ಉಂಟು ಮಾಡುವಂಥದ್ದು, ಪೈಗಂಬರ್ ಅವ್ರ ಬಗ್ಗೆ ಮಾತಾಡುವಂಥದ್ದು, ಈ ನೀಚ ಬುದ್ಧಿಯನ್ನು ಏನು ಕೆಲವಷ್ಟು ಜನ ಇವತ್ತು ಉಪಯೋಗ ಮಾಡಿ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೇ ಇವತ್ತು ಮಾತಾಡುವಂಥ ನಿಟ್ಟಿನಲ್ಲಿ ಇವತ್ತು ಏನು ಹೊಟ್ಟಿದ್ದಾರೆ. ಖಂಡಿತವಾಗಿ ಆ ಭಗವಂತ ಅಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆದ ಕಾರಣ ಅವರ ಸಂದೇಶಗಳನ್ನು ಇಡೀ ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಇವತ್ತು ಪಾಲನೆ ಮಾಡಿ ನಾವೆಲ್ಲರೂ ಮನುಷ್ಯತ್ವವನ್ನು ಇಟ್ಕೊಂಡು ಮಾನವರಾಗಿ ಜೀವಿಸುವುದನ್ನು ಕಲಿಸಿದಂಥ ಆ ಪ್ರವಾದಿಗಳಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರ ಒಂದು ಜಯಂತ್ಯೋತ್ಸವಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ನನ್ನ ಎರಡು ಮಾತು ಒಂದು ಸಾಮೂಹಿಕ ಪ್ರಸಾದ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ಮಾಡತಕ್ಕಂಥ ಅದನ್ನು ನಾವು ಏನು ಮಾಡ್ಬೇಕಂತ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಂತ. ನಾವು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಇನ್ನೂ ಹಲವಾರು ಧರ್ಮದವರಾಗಿರ್ಬೋದು, ನಮ್ಮ ಕೊನೆಯದಾಗಿ ಏನು ಉಳಿತಂದ್ರೆ ಅದು ಕೇವಲ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮಾತ್ರ ಉಳಿತೈತೆ ಹೊರತು ದ್ವೇಷ, ಹಸು ಏನು ಉಳಿಯಂಗಿಲ್ಲ. ಹಾಗಾಗಿ ಯಾರೇ ಏನೇ ಮಾಡಿದ್ರು ಕೂಡ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಎಲ್ಲರ ಜೊತೆ ಪ್ರೀತಿಯಿಂದ ನಕ್ಕೊಂತ ಹೋದಾಗ ಮಾತ್ರ ಒಂದು ಒಳ್ಳೆಯ ಸಮಾಜ ಮತ್ತು ಸದೃಢ ಸಮಾಜಕ್ಕೆ ನಾವೆಲ್ಲ ಕೊಡೋಕ್ಕೆ ಕಾರಣ ಆಗುತ್ತೆ. ಒಂದು ಕಾರ್ಯಕ್ರಮ ನಮ್ಮ ಹುನಗುಂದ ಆಗಿರ್ಬೋದು, ಇನ್ನೂ ಎಲ್ಲ ಭಾರತ ದೇಶ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಇನ್ನೂ ಒಂದು ಒಂದು ಸುಂದರ ಕಾರ್ಯಕ್ರಮ ಎಲ್ಲ ಕಡೆ ಆಗಲಿ ಅಂತ ಒಂದು ಶುಭಾಶಯ ಕೋರುತ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು. ನಿಂದ್ರ ಮಂಜ हमारे नबी की शान बच्चा बच्चा है गुरबत
सरकार का प्यारा सिद्दीक हमारा, हर सुनने का नारा सिद्दीक हमारा, हर सुनने का नारा सिद्दीक हमारा।